ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಸಿಂಪಲ್, ಈಸಿ ಆ್ಯಂಡ್ ಸೂಪರ್ ಟೇಸ್ಟಿ ರೆಸಿಪಿ. ಅದು ಏನಂದರೆ ಮರ್ಗೆನ್ಸಿನ ಚಿಪ್ಸ್ ಮಾಡ್ತಾಯಿದ್ದೀನಿ ನಾನು ಇವತ್ತು. ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನಾನು ಒಂದು ಅರ್ಧ ಕೆ ಜಿಯಷ್ಟು ಮರ್ಗೆನ್ಸ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಅದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಇನ್ನೊಂದ್ಸಲ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು. ಇದು ಏನಂದರೆ ನಾವು ತಂದಿದ್ದ ದಿನವೇ ಕಟ್ ಮಾಡಿಕೊಂಡು ಚಿಪ್ಸ್ ಮಾಡಿದ್ರೆ ಇದು ಸ್ಮೂತಾಗಿರುತ್ತೆ, ಬೇಗ ನಾವು ಕಟ್ ಮಾಡ್ಕೋಬೋದು. ಒಂದು ದಿನ ಇಟ್ಬಿಟ್ಟು ನಾವು ಕಟ್ ಮಾಡಿದರೆ ಸ್ವಲ್ಪ ಹಾರ್ಡಾಗುತ್ತೆ, ಅಂದರೆ ಗಟ್ಟಿ ಆಗುತ್ತೆ, ಸ್ವಲ್ಪ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾನು ಒಂದು ದಿನ ಆದಮೇಲೆ ಇದನ್ನು ಕಟ್ ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ಸ್ವಲ್ಪ ಗಟ್ಟಿಗಾಗಿದೆ. ಈ ಥರ ತುಂಬ ತೆಳುವಾಗಿ ಕಟ್ ಮಾಡ್ಕೊಬೇಕು, ದಪ್ಪ ಎಲ್ಲ ಕಟ್ ಮಾಡಬಾರ್ದು, ಚಿಪ್ಸ್ ಚೆನ್ನಾಗಿರಲ್ಲ, ಕ್ರಿಸ್ಪಿಯಾಗಿ ಬರಲ್ಲ. ನೀವು ಯಾವ ಥರ ಬೇಕಾದರೂ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ಪೊಟ್ಯಾಟೊ ಚಿಪ್ಸ್ ಥರ ರೌಂಡಾಗಿ ಕಟ್ ಮಾಡ್ಕೋಬೋದು, ಈ ಥರ ಉದ್ದ ಬೇಕಾದರೂ ಕಟ್ ಮಾಡ್ಕೋಬೋದು. ಇಲ್ಲ ಚಿಪ್ಸ್ ತುರಿಯೋ ಮನೆ ಇರುತ್ತಲ್ಲ, ಅದನ್ನು ಆ ಥರ ಬೇಕಾದ್ರೂ ಮಾಡ್ಕೋಬೋದು. ತುರಿಯೋ ಮನೆಯಲ್ಲಿ ಬೇಕಾದ್ರೆ ತುರ್ಕೋಬೋದು ಚಿಪ್ಸ್ ಥರ ರೌಂಡಾಗಿ. ಇದು ಸಿಂಪಲಾಗಿ ಒಂದು 5 to 6 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಚಿಪ್ಸು. ಒಂದು ಸಲ ಮಾಡಿಟ್ಕೊಬಿಟ್ರೆ ಮಕ್ಕಳು ಯಾವಾಗೆಲ್ಲ ಕೇಳ್ತಾರೋ ಅವಾಗೆಲ್ಲ ಕೊಡ್ಬೋದು ಚಿಪ್ಸು. ಹೊರಗಡೆಯಿಂದ ಕೊಡೋಕ್ಕಿಂತ ಇದು ಈಸಿ ಮತ್ತು ಹೆಲ್ದಿ ಕೂಡ ಇರುತ್ತೆ. ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್. ಆಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಯಾರ್ಯಾರು ನಿಮ್ಮ ಫ್ರೆಂಡ್ಸು ಜಾಸ್ತಿ ಚಿಪ್ಸ್ ತಿಂತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ವಿಡಿಯೋನ. ಅವಾಗೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ ಚಿಪ್ಸ್ನ. ಈಗ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಅಡುಗೆ ಎಣ್ಣೆ ಹಾಕ್ಕೊಬೇಕು. ನೀವು ಯಾವ್ದು ಬೇಕಾದರೂ ಅಡುಗೆ ಎಣ್ಣೆ ಯೂಸ್ ಮಾಡ್ಬೋದು. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ನಾನು ಕಟ್ ಮಾಡ್ಕೊಂಡಿರೋ ಪೀಸಸ್ನ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ. ಲೋ ಫ್ಲೇಮ್ ಮೇಲೆ ಇಟ್ಕೋಬೇಕು ನಾವು ಸ್ಟವ್ನ, ಇಲ್ಲಾಂದರೆ ಬೇಗ ಎಲ್ಲ ಸೀದೋಗ್ಬಿಡ್ತವೆ ಮತ್ತು ಒಳಗಡೆ ಬೆಂದಿರೋದಿಲ್ಲ. ನಿಧಾನಕ್ಕೆ ಲೋ ಫ್ಲೇಮ್ ಮೇಲೆ ಬೇಯಿಸ್ಕೊಂಡ್ರೆ ಸ್ವಲ್ಪ ಲೈಟ್ ಆದರೂ ಪರವಾಗಿಲ್ಲ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ಕೊಂಡಿರುತ್ತೆ. ಆವಾಗ ತಿರುಗಿಸ್ತಾ ಇರಿ, ಇಲ್ಲಾಂದರೆ ಒಂದು ಕಡೆ ಸೀದೋಗುತ್ತೆ, ಮೇಲ್ಗಡೆ ಹಂಗೆ ಇರುತ್ತೆ. ಈಗ ನೋಡಿ, ಈ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಸೌಂಡ್ ಗೊತ್ತಾಗುತ್ತೆ, ಅದು ಕ್ರಿಸ್ಪಿನೆಸ್ಸು ಸೌಂಡ್ ಬರುತ್ತೆ. ಚಿಪ್ಸಿದ ಆ ಥರ ಸೌಂಡ್ ಬರುತ್ತಲ್ಲ, ಆ ಥರ. ಸೇಮ್ ಪ್ರೊಸೀಜರ್ನ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು ತಿರ್ಗಾ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗೆಲ್ಲ ಚಿಪ್ಸ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಸ್ವಲ್ಪ ಖಾರ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಡಿಲಿಷಿಯಸ್ ಆಗಿರೋ ಚಿಪ್ಸು ರೆಡಿ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಎವ್ರಿವನ್.